ಎಸ್, ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಹುಡುಗಿಯರಿಗೆ ಸೆಕ್ಸಲ್ಲಿ ಹೇಗೆ ತೃಪ್ತಿ ಪಡಿಸೋದು, ಅಥವಾ ಆಕೆ ನಿಮ್ಮ ಪಾರ್ಟ್ನರ್, ನಿಮ್ಮ ವೈಫ್ ಆಗಿರ್ಬೋದು, ಹೇಗೆ ಅವರು ಸೆಕ್ಸಲ್ಲಿ ನಿಮ್ಮ ಜೊತೆ 100% ತೃಪ್ತಿ ಆಗಿದ್ದಾರಾ, ಅವರಿಗೆ ಅದು ಸಾಕು ಅಂತ ಅನಿಸಿದ್ಯಾ ಅಂತ ಹೇಗೆ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ನೀವು ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಬ್ಬ ಗಂಡಸಿಗೆ ಆತ ಸೆಕ್ಸ್ ಮಾಡಿ ಆದಮೇಲೆ ಆತನಿಗೆ ವೀರ್ಯಸ್ಖಲನ ಆಗುತ್ತೆ, ಅಂದರೆ ಔಟ್ ಆಗೋದ್ರಿಂದ ಅವನಿಗೆ ಅಲ್ಲಿಗೆ ಸ್ಯಾಟಿಸ್ಫೈ ಆಗಿದ್ದಾನೆ ಒಬ್ಬ ಗಂಡಸು ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಿದ್ರೆ ಹೆಂಗಸಿಗೂ ಅದೇ ತರ ಆಗುತ್ತಾ? ಹೆಂಗಸು ಸ್ಯಾಟಿಸ್ಫೈ ಆಗಿದ್ದಾಳೆ ಅಂತ ಹೇಗೆ ತಿಳ್ಕೊಳ್ಳೋದು? ಇಲ್ಲ ಆ ಹೆಂಗಸಿಗೆ ಸ್ಯಾಟಿಸ್ಫೈ ಆಗೋ ಹಾಗೆ ಎಷ್ಟು ಹೊತ್ತು ಸೆಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗಂಡಸಿಗೆ ಯಾವಾಗ್ಲೂ ಇದ್ರ ಬಗ್ಗೆ ಡೌಟ್ ಇದ್ದೇ ಇರುತ್ತೆ. ಈವನ್ ಅದು ಹೆಂಡತಿ ಆಗಿರ್ಬೋದು, ಇಲ್ಲ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಇಲ್ಲ ಆತನ ಲವರ್ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಆಕೆಗೆ ತೃಪ್ತಿ ಹೊಂದಿದಾಳ ಅಂತ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಹಾಗಿದ್ರೆ ಆಕೆಗೆ ಎಷ್ಟೊತ್ತು ಮಾಡಬೇಕು? 10 ನಿಮಿಷ ಮಾಡಬೇಕಾ, ಇಲ್ಲ ಅರ್ಧ ಗಂಟೆ ಮಾಡಬೇಕಾ, ಇಲ್ಲ 1 ಗಂಟೆ ಮಾಡಬೇಕಾ? ಎಷ್ಟು ಹೊತ್ತು ಟೈಮ್ ಸೆಕ್ಸ್ ಮಾಡೋದ್ರಿಂದ ಅವಳು ಸ್ಯಾಟಿಸ್ಫೈ ಆಗ್ತಾಳೆ ಅಂತ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಅದೇ ನಾನು ಇಲ್ಲಿ ಪ್ರತಿಯೊಬ್ಬ ಗಂಡಸರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಗೆ ನೀವು ತಿಳ್ಕೊಂಡಿರೋ ಹಾಗೆ ಹೆಣ್ಣಿಗೆ ಹೇಗೆ ತೃಪ್ತಿ ಪಡಿಸ್ಬೇಕು, ಗಂಟೆಗಟ್ಟಲೆ ಸೆಕ್ಸ್ ಮಾಡಿಬಿಟ್ರೆ ಆಕೆ ತೃಪ್ತಿ ಆಗ್ತಾಳ ಅಂದ್ರೆ ಅದು ಖಂಡಿತ ಸುಳ್ಳು. ಪ್ರತಿಯೊಂದು ಹೆಣ್ಣಿನ ದೇಹಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಆಕೆಯ ಮನಸ್ಥಿತಿ ಆಗಿರ್ಬೋದು, ಆಕೆಯ ದೇಹ ಸ್ಥಿತಿ ಆಗಿರ್ಬೋದು, ಎರಡು ಹೆಣ್ಣಿಂದ ಹೆಣ್ಣಿಗೆ ಅದು ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ಕೆಲವ್ರಿಗೆ ಹೌದು, ನೀವ್ ಅನ್ಕೊಂಡಂಗೆ ಏನು ಮಾಡೋದ್ ಬೇಡ, ಜಸ್ಟ್ ಸೆಕ್ಸ್ ಮಾಡಿದ್ರೆ ಸಾಕು, ತುಂಬಾ ಹೊತ್ತು ಅಷ್ಟಕ್ಕೆ ತೃಪ್ತಿ ಆಗುವಂತಹ ಹೆಣ್ಮಕ್ಳು ಇದ್ದಾರೆ. ಆದ್ರೆ ಕೆಲವೊಂದು ಹೆಣ್ಮಕ್ಳುಗಳು ಏನ್ ಇಷ್ಟಪಡ್ತಾರೆ ಅಂದ್ರೆ, ನೀವು ಎಲ್ಲಿ ತಪ್ಪು ಮಾಡ್ತೀರಾ ಅಥವಾ ನೀವೇನ್ ಅನ್ಕೊಂಡಿರ್ತೀರಾ ಅಲ್ವಾ, ನಾವು ಆ 1 ಗಂಟೆ ಇಲ್ಲ ಅರ್ಧ ಗಂಟೆ ಸೆಕ್ಸ್ ಮಾಡ್ಬಿಟ್ರೆ ಅವಳು ತೃಪ್ತಿ ಆಗ್ಬಿಡ್ತಾಳೆ ಅಂತ. ಅದು 100% ಸುಳ್ಳು. ಯಾಕಪ್ಪ ಅಂದ್ರೆ ನಿಮ್ಮ ಸೆಕ್ಸ್ ಟೈಮಿಂಗ್ಸ್ಗಿಂತ, ಅಂದ್ರೆ ನಿಮ್ಮ ಸೆಕ್ಸ್ ಡ್ಯೂರೇಷನ್ ಟೈಮ್ ಏನಿರುತ್ತೆ ಅಲ್ವಾ, ಆ ಟೈಮಿಂಗ್ಸ್ಗಿಂತ ನೀವು ಸೆಕ್ಸ್ ಮಾಡೋ ಟೈಮಲ್ಲಿ ಆಕೆ ಜೊತೆ ಹೇಗೆ ಮೂವ್ ಮಾಡ್ತೀರಾ, ಅಂದ್ರೆ ಆಕೆ ಜೊತೆ ಹೇಗೆ ಇರ್ತೀರಾ, ಹೇಗೆ ವರ್ತಿಸ್ತೀರಾ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಹೇಗೆ ವರ್ತಿಸ್ಬೇಕು? ಫಸ್ಟ್, ಈಗ ಯಾರೇ ಆಗ್ಲಿ ಒಬ್ಬ ಗಂಡಸು ತನಗೆ ಮೂಡ್ ಬಂದಿರೋ ತಕ್ಷಣ ನಾನು ಆಕೆ ಜೊತೆ ಸೆಕ್ಸ್ ಮಾಡ್ಬಿಟ್ರೆ ಅವಳಿಗೂ ಅಲ್ಲಿಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ, ಅದು ಸುಳ್ಳು. ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ ಆಕೆ ಜೊತೆ ಫೋರ್ ಪ್ಲೇ ಮಾಡಿ, ಸೆಕ್ಸ್ ಆದ್ಮೇಲೆ ಆಕೆ ಜೊತೆ ಕೂತು ಮಾತಾಡೋದನ್ನ. ಬಟ್ ನೀವೇನ್ ಮಾಡ್ತೀರಾ, ಸಡನ್ ಆಗಿ ಬಂದು ಸೆಕ್ಸ್ ಮಾಡ್ಬಿಟ್ಟು ನಿಮ್ದು ಸ್ಖಲನ ಆಗ್ತಿದ್ದಂಗೆ ಎದ್ದೋಗ್ಬಿಡ್ತೀರಾ, ಅಷ್ಟೇ ಮುಗೀತು ಅಂತ ಅನ್ಕೋತೀರಾ. ಅದೆಲ್ಲ ಸೆಕ್ಸ್ ಅಂದ್ರೆ. ಆಕೆ ಮನಸ್ಸನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆಕೆಗೆ ಏನ್ ಇಷ್ಟ, ಆಕೆಗೆ ಏನ್ ಇಷ್ಟ ಆಗೋದಿಲ್ಲ, ಇದನ್ನ ಅರ್ಥ ಮಾಡ್ಕೊಂಡು ಫೋರ್ ಪ್ಲೇ ಮಾಡೋದ್ರಿಂದ ಮೀನ್ಸ್ ಈಗ ಹೇಗೆ ನಿಮ್ಮ ಬಾಡಿಯಲ್ಲಿ ನಿಮ್ಗೆ ಹೇಗೆ ಮೂಡ್ ಬಂದಿದೆ ಅಂದ ತಕ್ಷಣ ಎರೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಹೆಣ್ಣಿನ ಯಾವುದೇ ಭಾಗದಲ್ಲೂ ನಿಮ್ಗೆ ಅದು ಗೊತ್ತಾಗೋದಿಲ್ಲ. ಸೊ ಯಾವಾಗ ನೀವು ಆಕೆ ಜೊತೆ ಫೋರ್ ಪ್ಲೇ ಆಗಿರ್ಬೋದು, ರೊಮ್ಯಾನ್ಸ್ ಆಗಿರ್ಬೋದು ಸ್ಟಾರ್ಟ್ ಮಾಡ್ತೀರಾ, ಸೊ ಆಕೆಯ ಪ್ರತಿಯೊಂದು ದೇಹದ ಭಾಗ, ಆಕೆ ಕತ್ತಾಗಿರ್ಬೋದು, ಲಿಪ್ಸ್ ಆಗಿರ್ಬೋದು, ಫೋರ್ಹೆಡ್ ಆಗಿರ್ಬೋದು, ಫೇಸ್ ಆಗಿರ್ಬೋದು, ಆಕೆ ಸೊಂಟ ಆಗಿರ್ಬೋದು, ಪ್ರತಿಯೊಂದು ಆಕೆಯ ಸೆನ್ಸಿಟಿವ್ ಪಾರ್ಟ್ಗಳಿಗೆ ಏನಿರುತ್ತೆ ಅದ್ರ ಜೊತೆ ಫೋರ್ ಪ್ಲೇ ಮಾಡಿ, ಅಂದ್ರೆ ರೊಮ್ಯಾನ್ಸ್ ಮಾಡಿ, ಅದಾದ್ಮೇಲೆ ಸೆಕ್ಸ್ ಆದ್ಮೇಲೆ ಹೇಗೆ ನೀವು ಆಕೆ ಜೊತೆ ಸೆಕ್ಸ್ ಆಗ್ತಿದ್ದಂಗೆ ಎದ್ದು ಹೋಗ್ದೇನೆ ಆಕೆಗೆ ಇಷ್ಟ ಆಯ್ತಾ ಇಲ್ವಾ, ಅಥವಾ ಹೇಗ್ ಅನ್ನಿಸ್ತು, ನಾನ್ ಮಾಡಿದ್ದು ನಿನ್ಗೆ ಇಷ್ಟ ಆಯ್ತಾ ಅಂತ ತಿಳ್ಕೊಳೋದು, ಅಥವಾ ಆಕೆಗೆ ಕಿಸ್ ಮಾಡೋದಾಗಿರ್ಬೋದು, ಆಕೆ ಜೊತೆ ಮಾತಾಡೋದಾಗಿರ್ಬೋದು. ಸೊ ಅದರಿಂದ ನಾನು ನಿಮ್ಗೆ ಇಲ್ಲಿ ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳಿಗೆ ತೃಪ್ತಿ ಪಡಿಸೋದು ಅಂದ್ರೆ ಬರೀ ನೀವು ಅರ್ಧ ಗಂಟೆ 1 ಗಂಟೆ ಆಕೆ ಜೊತೆ ಸೆಕ್ಸ್ ಮಾಡಿ ನಿಂಪಾಡಿ ನೀವು ಎದ್ದೋಗ್ಬಿಟ್ರೆ ಅದು ಯಾವುದೇ ರೀತಿ ಯೂಸ್ ಆಗೋದಿಲ್ಲ. ನೀವು ಇನ್ ಕೇಸ್ ಏನು ಫೋರ್ ಪ್ಲೇ ಮತ್ತೆ ಏನು ಔಟರ್ ಪ್ಲೇ ಅಂದ್ರೆ ವೀರ್ಯಸ್ಖಲನ ಆದ್ಮೇಲೂ ನೀವು ಆಕೆ ಜೊತೆ ಕುತ್ಕೊಂಡು ಹೇಗಿರ್ತೀರಾ, ಅಥವಾ ಸೆಕ್ಸ್ಗಿಂತ ಮುಂಚೆ ಹೇಗಿರ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆರಡು ನಿಮ್ದು ಚೆನ್ನಾಗಿದ್ರೆ ನೀವು 5 ನಿಮಿಷ ಸೆಕ್ಸ್ ಮಾಡಿದ್ರು, ಅಂದ್ರೆ ಫೋರ್ ಪ್ಲೇ ಆದ್ಮೇಲೆ ನೀವು 5 ನಿಮಿಷ ಇಲ್ಲ 3 ನಿಮಿಷ ಸೆಕ್ಸ್ ಮಾಡಿದ್ರು ಆಕೆಗೆ ಅದು ಸ್ಯಾಟಿಸ್ಫೈ ಆಗುತ್ತೆ. ಯಾಕೆ ಅಂದ್ರೆ ಫೋರ್ ಪ್ಲೇನಲ್ಲೇನೆ ಆಕೆಗೆ ಏನು ನೀವು ಆಕೆ ಪ್ರತಿಯೊಂದು ಬಾಡಿಯ ಪಾರ್ಟ್ ಅನ್ನು ಟಚ್ ಮಾಡಿದಾಗ ಆಕೆಗೆ ಸಿಗುವಂತಹ ಸುಖ ಸೆಕ್ಸ್ಗಿಂತ ಜಾಸ್ತಿ ಇರುತ್ತೆ ಸಮ್ಟೈಮ್ಸ್. ಸೊ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತು. ಆಕೆಗೆ ತೃಪ್ತಿ ಕೊಡೋದು ದೊಡ್ಡ ವಿಷಯ ಅಲ್ಲ. ನೀವು ಗಂಟೆಗಟ್ಟಲೆ ಮಾಡ್ಬಿಟ್ಟು ಆಕೆ ಜೊತೆ ನೀವು ರೊಮ್ಯಾನ್ಸು ಮಾಡಲಿಲ್ಲ, ಅಥವಾ ಏನ್ ಔಟರ್ ಪ್ಲೇ ಸೆಕ್ಸ್ ಆದ್ಮೇಲೆ ಅಂದ್ರೆ ವೀರ್ಯಸ್ಖಲನ ಆದ್ಮೇಲೆ ನೀವು ಆಕೆ ಜೊತೆ ಕುತ್ಕೊಂಡು ಮಾತಾಡದೆ ಎದ್ದೋಗ್ಬಿಟ್ರೆ ಆಕೆಗೆ ಯಾವುದೇ ರೀತಿ ಫೀಲ್ ಆಗೋದಿಲ್ಲ. ಸೊ ದಯವಿಟ್ಟು
ಸೆಕ್ಸ್ ಟೈಮಿಂಗ್ಸ್ ಅಷ್ಟೇ ಆಕೆಗೆ ತೃಪ್ತಿ ಕೊಡುತ್ತೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ನೀವು ಆಕೆ ಜೊತೆ ಹೇಗಿರ್ತೀರಾ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಈಗ ಅರ್ಥ ಆಗಿದೆ ಹುಡುಗಿಯರಿಗೆ ಎಷ್ಟೊತ್ತು ಸೆಕ್ಸ್ ಮಾಡಿದ್ರೆ ಇಷ್ಟ ಆಗುತ್ತೆ, ಹೇಗೆ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದು, ಅಥವಾ ಹೇಗೆ ತೃಪ್ತಿ ಪಡಿಸ್ಬೋದು ಅನ್ನೋದು. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.